Vishwam Onde Jagadguru Hari Om. Welcome, my all beautiful souls. Welcome to Rich World. Everything is energy, energy is everything. ನನ್ನ ಹೆಸರು ಅಂಜನಿ. ಇವತ್ತು ನಾವು ಬ್ಯೂಟಿಫುಲ್ ಆಗಿ ಟ್ಯಾರೋ ಗೈಡೆನ್ಸ್ನ ನೋಡೋಣ. ಈ ವಿಡಿಯೋ ಯಾರಿಗೆಲ್ಲ ಅನ್ವಯಿಸುತ್ತೆ ಅಂದರೆ, ಒಬ್ಬ ಪರ್ಸನ್ ನಿಮ್ಮ ಜೀವನಕ್ಕೆ ಬಂದು, ಓಕೆನಾ, ನಿಮಗೆ ಒಳ್ಳೇದಾಗ್ತಿರ್ಬೋದು ಅವರಿಂದ, ಅಥವಾ ನೀವು ಅವರಿಂದ ಅವಮಾನಕ್ಕೆ ಒಳಗಾಗಿರ್ಬೋದು. ಓಕೆನಾ, ನಿಮಗೆ ಆ ವ್ಯಕ್ತಿ ಮೇಲೆ ಡಬ್ಟ್ ಸ್ಟಾರ್ಟ್ ಆಗಿದೆ ಸದ್ಯಕ್ಕೆ. ಓಕೆನಾ, ನಾನು ನನ್ನ ರಿಲೇಶನ್ಶಿಪ್ಪಲ್ಲಿ ಹ್ಯಾಪಿ ಆಗಿಲ್ಲ, ನನ್ನ ನಿಜವಾದ ವೈಫ್ ನೀನೆ, ನನ್ನ ನಿಜವಾದ ಹಸ್ಬೆಂಡ್ ನೀನೆ, ಓಕೆನಾ ಅನ್ನೋ ಒಂದು ಮಾತು ಹೇಳಿ ನಿಮ್ಮ ಲೈಫ್ಗೆ ಬಂದಿರ್ತಾರೆ. ನಿಜವಾಗ್ಲೂ ಅವರು ಪ್ರಾಮಾಣಿಕರ? ನಿಜವಾಗ್ಲೂ ಅವರ ರಿಲೇಶನ್ಶಿಪ್ಪಲ್ಲಿ ಅವರು ಹ್ಯಾಪಿ ಆಗಿಲ್ಲದೆ ಇರೋ ಕಾರಣ? ಓಕೆನಾ, ನಿಮ್ಮನ್ನ ಪ್ರೀತಿಸಿರೋದು ನಿಜಾನ? ಓಕೆನಾ, ಆ ಒಂದು ನಿಮ್ಮ ಪ್ರಶ್ನೆಗೆ ಇವತ್ತು ಟ್ಯಾರೋ ಗೈಡೆನ್ಸು ನಿಮಗೆ ಆನ್ಸರ್ನ ಕೊಡುತ್ತೆ. ಓಕೆ, ಸೊ ಇದೆಲ್ಲರಿಗೂ ಅನ್ವಯಿಸ್ಬೇಕು ಅಂತ ಏನಿಲ್ಲ. ಕಾನ್ಸೆಪ್ಟ್ ಏನಿದೆ, ಟಾಪಿಕ್ ಏನಿದೆ ಅಂತ ನಿಮಗೆ ಓಕೆನಾ ಅರ್ಥ ಆಗಿದ ತಕ್ಷಣ ನಿಮಗೆ ಅಂತ ಗೊತ್ತಾಗುತ್ತೆ ಅಲ್ವಾ? ಎಸ್, ನನ್ನ ಲೈಫಲ್ಲಿ ಯಾರೂ ಬಂದಿಲ್ಲ, ನನಗೆ ಯಾರು ಹಾಗೆ ಹೇಳಿಲ್ಲ ಅಂತ ಹೇಳಬೇಡಿ. ಇದು ಯಾರಿಗೆ ರೆಸನೇಟ್ ಆಗುತ್ತೆ ಅವ್ರಿಗಾಗಿ ಈ ವಿಡಿಯೋ ಸಂಪೂರ್ಣವಾಗಿ ಆಗಿರುತ್ತೆ. ಓಕೆ, ಸೊ ನಿಮಗೆ ಇಲ್ಲಿ 2 ಫೈಲ್ಸ್ ಕೊಡ್ತೀನಿ. 1 ಕಾರ್ಡ್ನ ಸೆಲೆಕ್ಟ್ ಮಾಡಿ, ಕಾರ್ಡ್ ನಂಬರ್ 1 ಆ್ಯಂಡ್ ಕಾರ್ಡ್ ನಂಬರ್ 2. ಓಕೆ, ಎಲ್ಲರೂ ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಪರ್ಸನಲಿ ಟ್ಯಾರೋಟಿಂದ ಗೈಡೆನ್ಸ್ ಬೇಕು ಅಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ. ಎಸ್, ಸೊ ನೋಡೋಣ. ಫಸ್ಟ್ ಕಾರ್ಡ್. ಫಸ್ಟ್ ಕಾರ್ಡ್ ಯಾರು ಸೆಲೆಕ್ಟ್ ಮಾಡಿದ್ದೀರಾ? ಸೊ ಇಲ್ಲಿ ಪೇಜ್ ಆಫ್ ಸ್ವಾರ್ಡ್ಸ್ ಬಂದಿದೆ ಇಲ್ಲಿ. ಓಕೆನಾ, ಇದು ನಿಮ್ಮ ಜೀವನಕ್ಕೆ ಬಂದ ವ್ಯಕ್ತಿ ಹೊಸ ವ್ಯಕ್ತಿ ಅಲ್ಲ ಇವರು. ಓಕೆನಾ, ನಿಮ್ಮ ಪಾಸ್ಟ್ ಲೈಫ್ ಕನೆಕ್ಷನ್ ಇದೆ ಇವರಿಗೆ, ನಿಮಗೂ ಇವ್ರಿಗೂ. ಓಕೆನಾ, ಸೋಲ್ ಕಾಂಟ್ರಾಕ್ಟ್ ಹೇಗೆ ಡಿಸೈಡ್ ಆಗಿದೆ ಇಲ್ಲಿ ಅಂದರೆ, ಇವರು ನಿಮ್ಮ ಲಾಸ್ಟ್ ಲೈಫಲ್ಲಿ, ಓಕೆನಾ, ನಿಮ್ಮ ಲೈಫಲ್ಲಿ ಇದ್ರು ಈ ವ್ಯಕ್ತಿ. ಓಕೆನಾ, ಅವರು ಕಂಟಿನ್ಯೂ ಮಾಡಬೇಕಾಗಿತ್ತು ರಿಲೇಶನ್ಶಿಪ್ ನಿಮ್ಮ ಲೈಫಲ್ಲಿ, ಬಟ್ ಅದು ಯಾವುದೋ ಕೆಲವೊಂದು ರೀಸನ್ನಿಂದ ಅದು ದೂರ ಆಗಿದೆ. ಅದನ್ನು ಆ ಕಾಂಟ್ರಾಕ್ಟ್ ಕಂಪ್ಲೀಟ್ ಮಾಡೋದಕ್ಕೆ, ನಿಜವಾದ ಪ್ರೀತಿನ ನಿಮ್ಮ ಜೀವನಕ್ಕೆ ಕೊಡೋದಕ್ಕೆ ಈ ವ್ಯಕ್ತಿ ಬಂದಿರುವುದಾಗಿ ಈ ಕಾರ್ಡ್ ಹೇಳ್ತಿದೆ. ಓಕೆನಾ, ಪಾಸ್ಟ್ ಲೈಫ್ ಅಂತಾನೆ ಅಲ್ಲ, ನಿಮ್ಮ ಸಣ್ಣ ವಯಸ್ಸಿನ ಅಂದರೆ ನೀವು ಮದುವೆ ಆಗಬೇಕಾದಂತಹ ವ್ಯಕ್ತಿ ಕ್ಯಾನ್ಸಲ್ ಆಗಿ ಬೇರೆಯವ್ರನ್ನ ಮದುವೆ ಆಗಿರ್ಬೋದು, ಅಥವಾ ಈ ವ್ಯಕ್ತಿ ಮೊದಲೇ ಸಿಗಬೇಕಾಗಿತ್ತು ಬಟ್ ಲೇಟಾಗಿ ಸಿಕ್ಕಿದ್ದಾನೆ ಅಥವಾ ಸಿಕ್ಕಿದ್ದಾಳೆ. ಓಕೆನಾ, ಆ ರೀತಿ ಆಗಿರುತ್ತೆ. ಓಕೆ, ಇಲ್ಲಿ ಸಂಪೂರ್ಣವಾಗಿ ನಾವು ಯಾವ ಎನರ್ಜಿ ಇಲ್ಲಿ ಇದೆ ಅಂದರೆ, ನಿಮಗೆ ಪ್ರೀತಿನ ಕೊಡೋದು ನಿಜ, ಅವರು ಹೇಳ್ತಿರುವ ಮಾತು ನಿಜ. ಓಕೆನಾ, ಇಲ್ಲಿ ಪಾಸ್ಟ್ ಲೈಫ್ ಎನರ್ಜಿ ಕನೆಕ್ಟ್ ಆಗಿದೆ. ಓಕೆ, ನೋಡೋಣ ಮುಂದೆ ಕಾರ್ಡ್ಸ್ ಏನು ಬರುತ್ತೆ. ಪಾಸಿಟಿವ್ ಇದೆ. ಓಕೆ, ನೋಡೋಣ. ಸೊ ಇಲ್ಲಿ ತುಂಬ ಚೆನ್ನಾಗಿ ಎನರ್ಜೀಸ್ ಇದ್ದಾವೆ ಕಾರ್ಡ್ಸಲ್ಲಿ ಅಲ್ವಾ? ಎಸ್, ಸೊ ಈ ವ್ಯಕ್ತಿ ಏನಾಗಿದೆ ಅಂದರೆ, ನೀವು ಲಾಸ್ಟ್ ಲೈಫಲ್ಲೂ ಇವ್ರನ್ನ ರಿಜೆಕ್ಟ್ ಮಾಡಿದ್ರಿ ನೀವು, ಪಾಸ್ಟ್ ಲೈಫ್ ಅಥವಾ ನಿಮ್ಮ ನಿಮ್ಮ ಹಿಂದಿನ ಒಂದು 20, 21 ಅಥವಾ ಟೀನೇಜಲ್ಲಿ. ಓಕೆನಾ, ಪ್ರಪೋಸ್ ಆಗಿರ್ಬೋದು. ಇಲ್ಲಿ ದೂರ ಹೋಗಿದೆ ಪ್ರೀತಿ, ನೋಡು, ಬಿಟ್ಟು ದೂರ ಹೋಗಿದೆ. ಒಂದ್ಸಲ ಮಿಸ್ ಆಗಿ ಬ್ರೇಕಪ್ ಆಗಿರುವ ಪ್ರೀತಿ ಮತ್ತೆ ನಿಮ್ಮ ಕಡೆ ಬಂದಿರೋದು ಇದು. ಓಕೆನಾ, ಯಾಕೆ ಅವರು ನೀವು ಅನ್ಕೊಂಡಷ್ಟು ನಿಮ್ಮ ಹತ್ರಕ್ಕೆ ಬರೋಕ್ಕಾಗ್ತಿಲ್ಲ, ನೀವು ಆ ಒಂದು ರಿಲೇಶನ್ಶಿಪ್ಪಲ್ಲಿ ಇರೋದಕ್ಕೆ ಆಗ್ತಿಲ್ಲ ಅಂದರೆ ಒಂದು ಕಾರ್ಮಿಕ್ ಲೆಸನ್ ಇದೆ ಇಲ್ಲಿ. ಓಕೆನಾ, ಇಷ್ಟು ದಿನ ನೀವಿಬ್ರು ದೂರ ಇರಲೇಬೇಕು, ಈ ಪೈನ್ನ ತಿನ್ನಲೇಬೇಕು, ನಂತರನೇ ನಿಮಗೆ ಹ್ಯಾಪಿ ಡೇಸ್ ಬರೋ ಅಂಥದ್ದು. ಓಕೆ, ಟೋಟಲಿ ಅವರು ಬರ್ತಾರೆ, ನಿಮ್ಮ ಲೈಫ್ಗೆ ಬರ್ತಾರೆ. ಅವ್ರು ಹೇಳ್ತಿರೋ ಮಾತು ನಿಜ, ನಿಮ್ಮ ಲೈಫ್ಗೆ ಬರ್ತಾರೆ ಅಂತ ಇಲ್ಲಿ ಟ್ಯಾರೋ ಗೈಡೆನ್ಸ್ ನಿಮಗೆ ಹೇಳ್ತಿದೆ. ಓಕೆ, ಸೊ ದ ಎಂಪರರ್ ರಿವರ್ಸ್ ಬಂದು ಏನು ಹೇಳ್ತಿದೆ ಅಂದರೆ, ನಿಮ್ಮನ್ನ ಮತ್ತು ಅವ್ರನ್ನ ಒಂದು ಸಮಾಜ, ಸಂಬಂಧಗಳು, ಫ್ಯಾಮಿಲಿ ಕಂಟ್ರೋಲ್ ಮಾಡ್ತಿದೆ. ಓಕೆನಾ, ಡಿಸಿಷನ್ ತುಂಬಾ ಇಂಪಾರ್ಟೆಂಟು. ನಿಮ್ಮ ಫ್ಯಾಮಿಲಿಯಲ್ಲಿ ದೊಡ್ಡ ವ್ಯಕ್ತಿಗಳಿಂದ, ದೇವರಿಂದ, ಓಕೆನಾ, ಯೂನಿವರ್ಸಿಂದ ಅಪ್ಪನೇ ಬೇಕಾಗಿದೆ ನಿಮ್ಮ ಪ್ರೀತಿ ಒಂದಾಗೋದಿಕ್ಕೆ. ರಾಹು ಸ್ಥಿತಿಗತಿಗಳು ಇಲ್ಲಿ 4 ಅನ್ನೋ ನಂಬರ್ದೆ, ರಾಹು ಸ್ಥಿತಿಗತಿಗಳು ಇಲ್ಲಿ ಬೇಕಾದಂತಹ ಓಕೆನಾ ಟೈಮ್ ಇದೆ, ಅದನ್ನು ನಾವಿಲ್ಲಿ ನೋಡ್ಬೋದು. ಓಕೆನಾ, ಒಂದು ಗಾಡ್ ಬ್ಲೆಸ್ಸಿಂಗ್ಸ್, ಯೂನಿವರ್ಸ್ ಬ್ಲೆಸ್ಸಿಂಗ್ಸ್ ನಿಮಗೆ ಬೇಕಾಗಿದೆ ಅಂತಂದ್ಬಿಟ್ಟು ಇವತ್ತು ಓಕೆ ಇಲ್ಲಿ ಗೈಡೆನ್ಸ್ ಸಿಕ್ಕಿದೆ. ಇನ್ನೊಂದು 4 ವೀಕ್ಸ್ ಅಥವಾ 4 ಮಂತ್ಸಲ್ಲಿ ಒಂದು ಬದಲಾವಣೆ ಇದೆ. ಓಕೆ, ನಿಮ್ಮನ್ನ ಒಬ್ರು ಕಂಟ್ರೋಲ್ ಮಾಡ್ತಿದ್ದಾರೆ, ಒಬ್ಬ ದೊಡ್ಡ ವ್ಯಕ್ತಿ. ಓಕೆ, ಅದರಿಂದ ಬಿಡುಗಡೆ ನಿಮಗೆ ಸಿಗುತ್ತೆ. ಇದೇ ಕಾರಣಕ್ಕೆ ಅವರು ನಿಮ್ಮಿಂದ ದೂರ ಇರೋ ಅಂಥದ್ದು. ಓಕೆ, ಅದನ್ನು ನಾವಿಲ್ಲಿ ನೋಡ್ಬೋದು. ಆ್ಯಂಡ್ ಜಡ್ಜ್ಮೆಂಟ್ ಕಾರ್ಡ್ ಬಂದಿದೆ ಇಲ್ಲಿ. ಜಡ್ಜ್ಮೆಂಟ್ ಕಾರ್ಡ್ ಏನು ಹೇಳುತ್ತಂದರೆ,
ಲೈಫ್ ಚೇಂಜ್, ಲೈಫ್ ಟರ್ನಿಂಗ್ ಪಾಯಿಂಟ್. ಓಕೆ, ಒಂದು ಒಂದು ಜೀವನ ಅಥವಾ ಒಂದು ಮನಿ ಅಥವಾ ಒಂದು ಜಾಬ್, ಒಂದು ಹೆಲ್ತ್ ಪೇನ್ಫುಲ್ ಆಗಿ ತುಂಬ ತೊಂದರೆಯಿಂದ ಜೀವನ ನಡೆಸಿದ ನಂತರ ಚೇಂಜಸ್ ಸಿಗುವಂಥದ್ದು 20 ನಂಬರ್ ಇದೆ ಇಲ್ಲಿ, 20 ಡೇಸ್ ಅಥವಾ ಯಾವ ಮಂತ್ ಅಲ್ಲಾದ್ರೂ 20 ಆಗಿರ್ಬೋದು ಅಥವಾ 2 ಮಂತ್ಸ್ ಅಲ್ಲಿ ಆಗಿರ್ಬೋದು. ಓಕೆನಾ, ಭಾರಿ ಬದಲಾವಣೆ, ಕಾರ್ಮಿಕ್ ಬದಲಾವಣೆನ ನಾವು ಇವತ್ತು ಟೆರಟ್ ಅಲ್ಲಿ ನೋಡ್ತಿದೀವಿ. ಓಕೆನಾ, ಲೈಫ್ ಅವ್ರು ಹೇಳ್ತಿರೋ ಮಾತು ನಿಜ, ಅವರು ನಿಮ್ಮ ಲೈಫ್ಗೆ ಬರುವುದು ನಿಜ. ಇಲ್ಲಿ ರಾಹು ರಿಲೇಟೆಡ್ ಪ್ರಾಬ್ಲಮ್ಸ್ ಇದೆ. ಓಕೆ, ನಿಮ್ಮನ್ನ ಬಿಟ್ಟು ಬರ್ಬೇಕಂದ್ರೆ ಇಲ್ಲಿ ಕೆಲವೊಂದು ಆಸ್ತಿ ರಿಲೇಟೆಡ್ ಪ್ರಾಬ್ಲಮ್ಸ್ ಇದೆ, ವ್ಯಕ್ತಿ ರಿಲೇಟೆಡ್ ಕಂಟ್ರೋಲ್ಸ್ ಇದಾವೆ ಇಲ್ಲಿ. ಓಕೆನಾ, ಅಂಡ್ ಇಲ್ಲಿ ನೋಡ್ಬೋದು ನೀವು ಯಾವುದೇ ಸಪೋರ್ಟ್ ಇಲ್ಲ, ಯಾವುದೇ ಒಂದು ಸಪೋರ್ಟ್ ಇಲ್ಲ ಇಲ್ಲಿ. ನೋಡಿ, ಈ ವ್ಯಕ್ತಿಗೆ ಹಿಂದೆ ಇರೋರೆಲ್ಲರೂ ಸಪೋರ್ಟ್ ಮಾಡ್ತಿದ್ದಾರೆ. ಇದು ರಿವರ್ಸ್ ಬಂದಿದೆ. ಅವರ ಫ್ಯಾಮಿಲಿ ಕಡೆ ಆಗ್ಲಿ, ನಿಮ್ಮ ಫ್ಯಾಮಿಲಿ ಕಡೆ ಆಗ್ಲಿ, ನಿಮ್ಮ ಫ್ರೆಂಡ್ಸ್ ಆಗ್ಲಿ, ಯಾರೇ ಆಗ್ಲಿ ಇಲ್ಲಿ ನಿಮ್ಗೆ ಸಪೋರ್ಟ್ ಮಾಡ್ತಾ ಇಲ್ಲ. ಓಕೆನಾ, ಅದರಿಂದನೇ ನೀವಿನ್ನು ದೂರ ಇರುವಂತದ್ದನ್ನ ನಾವಿಲ್ಲಿ ನೋಡ್ಬೋದು. ಓಕೆ, ಸೊ ಈ ಕಡೆ ರೈನ್ ಬರ್ತಿದೆ, ನೋಡೋಣ ಇನ್ನು ಯಾವ ಸತ್ಯಾಂಶಗಳು ನಿಜ ಹಾಕ್ತಿದಾವೆ ನಿಮ್ಮ ಜೀವನಕ್ಕೆ. ವಾವ್, ಸೊ ಟವರ್ ಕಾರ್ಡ್ ಇಲ್ಲಿ ರಿವರ್ಸ್ ಬಂದಿದೆ. ಸ್ವಲ್ಪ ಡಿಲೇ ಆಗ್ಬೋದು, ನಿಮ್ಮಲ್ಲಿ ತಾಳ್ಮೆ, ಸಹನೆ ಎಲ್ಲ ಇಲ್ಲಿ ಟೆಸ್ಟ್ ನಡೀತಿದೆ, ಟೆಸ್ಟಿಂಗ್ ಪೀರಿಯಡ್ ಇದೆ ಇಲ್ಲಿ. ಟವರ್ ಕಾರ್ಡ್ ರಿವರ್ಸ್ ಬಂದು ನಿಮ್ಗೆ ಏನ್ ಹೇಳುತ್ತಂದ್ರೆ ಸಡನ್ ಚೇಂಜಸ್ ಇಲ್ಲದೆ ಇರ್ಬೋದು, ಬಟ್ ಚೇಂಜಸ್ ಇದೆ ಲೈಫಲ್ಲಿ. ಓಕೆ, ಅದನ್ನ ಹೇಳ್ತಿದೆ. ಲವರ್ ಕಾರ್ಡ್ ಬಂದಿದೆ, ನಾನು ಹೇಳಿಲ್ವಾ ನಿಮ್ಗೆ ಪಾಸ್ಟ್ ಲೈಫ್ ಕನೆಕ್ಷನ್ ಇದೆ. ಓಕೆನಾ, ನಿಮ್ಗೆ ಇವರೇ ನಿಜವಾದ ಸೋಲ್ಮೇಟ್ ನಿಮ್ಗೆ. ಇಲ್ಲಿ ಯಾವುದೇ ಒಂದು ಮೋಸ ಆಗ್ತಿಲ್ಲ ಇಲ್ಲಿ. ಅವರು ನಿಜವಾಗ್ಲೂ ಅವರ ರಿಲೇಶನ್ಶಿಪ್ ಅಲ್ಲಿ ಹ್ಯಾಪಿ ಇಲ್ಲ. ಓಕೆ, ಅವರು ನಿಜ ಹೇಳ್ತಿದ್ದಾರೆ ಅಂತ ಇಲ್ಲಿ ಯಾರೋ ಗೈಡೆನ್ಸ್ ಹೇಳ್ತಿದೆ. ಲವರ್ ಕಾರ್ಡ್ ಬಂದಿದೆ. ಓಕೆ, ನಿಮ್ದೊಂದು ಕಾರ್ಮಿಕ್ ಲೆಸನ್, ಕಾರ್ಮಿಕ್ ಪ್ಯಾಟರ್ನ್ ಮುಗ್ದ ನಂತರ ನೀವಿಬ್ರು ಬ್ಯೂಟಿಫುಲಿ ರಿಲೇಶನ್ಶಿಪ್ಗೆ ಹೋಗ್ತೀರಾ. ಅದನ್ನ ನಾವಿವತ್ತು ಟ್ಯಾರೋಟ್ ಅಲ್ಲಿ ನೋಡ್ಬೋದು. ಓಕೆನಾ, ನಿಮ್ಮ ಪ್ರೀತಿನ ನೀವು ಇಲ್ಲಿ ಉಳಿಸ್ಕೊಳ್ಳೋದಿಕ್ಕೆ ತುಂಬಾನೇ ಪ್ರಯತ್ನಗಳನ್ನ ಪಡ್ತಿದ್ದೀರಾ, ತುಂಬಾನೇ ಮನಿ ಖರ್ಚು ಮಾಡ್ತಿದ್ದೀರಾ ಅವ್ರಿಗೋಸ್ಕರ ಅಲ್ವಾ, ಪ್ಲಾನ್ ಮಾಡ್ತಿದ್ದೀರಾ ಇಲ್ಲಿ, ದೇವ್ರಿಗೆ ಹರಕೆ ಹೊತ್ತಿದ್ದೀರಾ ಅಲ್ವಾ. ನೀವು ಇಬ್ರ ಜೊತೆಯಲ್ಲಿ ಆದ್ಮೇಲೆ ನಿಮ್ಮ ಲೈಫ್ ಹೇಗಿರ್ಬೇಕು ಅಂತ ಇಲ್ಲಿ ಡಿಸೈನ್ ಮಾಡ್ತಿದ್ದೀರಾ. ಎಲ್ಲ ಪಾಸಿಟಿವ್ ಬಂದಿದೆ, ನಿಮ್ ಕಡೆನೂ ಪಾಸಿಟಿವ್ ಇದೆ, ಅವ್ರ ಕಡೆನೂ ಪಾಸಿಟಿವ್ ಇದೆ. ಪ್ಲೀಸ್ ಅವ್ರಿಗೆ ನೀವು, ಓಕೆನಾ, ನೀನು ಮೋಸ ಮಾಡ್ತಿದ್ಯಾ ಅಥವಾ ನಿನ್ನಿಂದ ತೊಂದರೆ ಆಗ್ತಿದೆ ಅಲ್ವಾ, ನೀನು ಚೀಟರ್, ಆ ರೀತಿ ಮಾತುಗಳನ್ನ ಬಿಟ್ಬಿಡಿ. ತುಂಬಾ ಆರಾಮಾಗಿ ನಿಮ್ ಲೈಫ್ ಅವ್ರ ಜೊತೆ ಸೆಟ್ಲ್ ಆಗುವಂತಹ ಟೈಮ್ ಬರ್ತಿದೆ. ಓಕೆ, ಅದನ್ನ ನಾವಿವತ್ತು ಟ್ಯಾರೋಟ್ ಅಲ್ಲಿ ನೋಡ್ಬೋದು. ಓಕೆ, ಯಾವುದೇ ಡೌಟ್ ಬೇಡ, ಈ ವ್ಯಕ್ತಿ ತುಂಬಾ ಹಾನೆಸ್ಟ್ ಪರ್ಸನ್. ಓಕೆನಾ, ನಿಮಗಾಗಿ, ನಿಮಗೆ ನಿಜವಾದ ಪ್ರೀತಿನ ಕೊಡೋದಕ್ಕಾಗಿ ಬಂದಿದ್ದಾರೆ. ಓಕೆ, ಅದನ್ನು ನಾವಿವತ್ತು ಟ್ಯಾರೋಟ್ ಅಲ್ಲಿ ನೋಡ್ಬೋದು. ಸೊ ನೆಕ್ಸ್ಟ್ ಕಾರ್ಡ್ ಇಲ್ಲಿ ನೋಡ್ಬೋದು ನೀವು ಅಲ್ವಾ. ಈ ವ್ಯಕ್ತಿ ಇಲ್ಲಿ ಒಬ್ಬ ಹೆಂಗಸು, ಒಂದು ಮಗು ಇದೆ, ಒಂದು ಫ್ಯಾಮಿಲಿ. ಓಕೆನಾ, ಈ ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಸೊ ದಾಟಿಸಿದ್ದಾರೆ, ನದಿ ದಾಟಿಸ್ತಿದ್ದಾರೆ ಅಲ್ವಾ. ಪ್ರಾಬ್ಲಮ್ಸ್ ಎಲ್ಲ ರಿಲೀಫ್ ಆಗಿ ನೀವು ನಿಮಗೆ ಇಷ್ಟ ಬಂದ ಜೀವನನ ನಡೆಸೋದಕ್ಕೆ ಮುಂದೆ ಹೋಗುವಂಥದ್ದು. ಓಕೆನಾ, ಆ ಎನರ್ಜಿಯಲ್ಲಿ ಕನೆಕ್ಟ್ ಆಗಿದೆ. ಸೊ ತುಂಬ ಬ್ಯೂಟಿಫುಲ್ ಆಗಿ ಬಂದಿದೆ. ಸೊ ಫಸ್ಟ್ ಬಾಯ್ ಯಾರು ನಂಬರ್ 1 ಕಾರ್ಡ್ನ ಸೆಲೆಕ್ಟ್ ಮಾಡಿದ್ದೀರಾ, ನಿಮಗೆ ಯಾವುದೇ ಡೌಟ್ ಬೇಡ ಆ ವ್ಯಕ್ತಿ ಮೇಲೆ. ಓಕೆನಾ, ನಿಮ್ಮ ಲೈಫ್ ಈ ವ್ಯಕ್ತಿ ಜೊತೆ ತುಂಬ ಚೆನ್ನಾಗಿರುತ್ತೆ. ಓಕೆನಾ, ಅವರು ಟೈಮ್ ಪಾಸ್ಗೋ ಅಥವಾ ನಿಮ್ಮ ಮನಿಗೆ, ಓಕೆ, ನಿಮ್ಮ ಜೊತೆ ಅವರು ಟೈಮ್ ಸ್ಪೆಂಡ್ ಮಾಡ್ತಿಲ್ಲ. ಓಕೆನಾ, ಫ್ಲರ್ಟ್ ಮಾತಾಡ್ತಿಲ್ಲ, ತುಂಬ ಹಾನೆಸ್ಟ್ ಆಗಿದ್ದಾರೆ. ಪರಿಸ್ಥಿತಿಗಳು ಜೀವನದಲ್ಲಿ ಹಾಗೆ ಇದ್ದಾವೆ, ಬಟ್ ಇಲ್ಲಿ ಯಾವುದೇ ನೆಗೆಟಿವ್ ಕಾರ್ಡ್, ಚೀಟಿಂಗ್ ಕಾರ್ಡ್ ಬಂದಿಲ್ಲ ನಿಮಗೆ ಅಲ್ವಾ. ತುಂಬ ಬ್ಯೂಟಿಫುಲ್ ರೀಡಿಂಗ್ ಇದು. ಥ್ಯಾಂಕ್ ಯು ಸೋ ಮಚ್. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮ್ಮ ಸಬ್ ಕಾನ್ಷಿಯಸ್ಲಿ ಆ ವ್ಯಕ್ತಿ ಮೇಲೆ ನಿಮಗೆ ಯಾವ ಎಲ್ಲ ಭಾವನೆಗಳಿದೆ ಅದನ್ನು ನಾವಿವತ್ತು ಟ್ಯಾರೋಟ್ ಅಲ್ಲಿ ನೋಡ್ತಿದ್ದೀವಿ. ಥ್ಯಾಂಕ್ ಯು. ಸೊ ಮೈ ಡಿಯರ್ ಬ್ಯೂಟಿಫುಲ್ ಬಟರ್ಫ್ಲೈಸ್, ಯಾರು ಸೆಕೆಂಡ್ ಕಾರ್ಡ್ ಸೆಲೆಕ್ಟ್ ಮಾಡಿದ್ದೀರಾ, ಓಕೆ, ಸ್ಟ್ರಕ್ ಸಿಚುವೇಶನ್, ಸ್ಟ್ರಕ್ ಕಾರ್ಡ್ ಬಂದಿದೆ ಇಲ್ಲಿ ಅಲ್ವಾ. ಸೊ ಫಸ್ಟ್ ಕಾರ್ಡ್ ಹೇಳ್ತಿದೆ, ನೀವು ಅನ್ಕೊಂಡಿದ್ದು ನಿಜ. ಓಕೆನಾ, ಆ ವ್ಯಕ್ತಿ ಅಷ್ಟು ಪ್ರಾಮಾಣಿಕ ಅಲ್ಲ ಅಂತ ಅನ್ಸುತ್ತೆ, ನಿಮ್ಮನ್ನ ಕೊನೆಗೆ ಒಂಟಿ ಮಾಡಿ ದೂರ ಆಗಬಹುದು. ಓಕೆ, ಅವರು ಮತ್ತೆ ವಾಪಸ್ ಬರಬಹುದು, ಬಂದ್ರೂ ನಿಮ್ಮನ್ನ ಮತ್ತೆ ಒಂಟಿ ಮಾಡಬಹುದು. ಇಲ್ಲಿ ನೋಡಿ, ಸರಿಯಾಗಿ ವಾಟರ್ ಇಲ್ಲ, ಭೂಮಿ ಇಲ್ಲ ಅಂತ ಪ್ರದೇಶ ಇದು. ನೀರಲ್ಲೂ ಇಲ್ಲ, ಭೂಮಿಯಲ್ಲೂ ಇಲ್ಲ ಅಂತ ಪ್ರದೇಶದಲ್ಲಿ ಕಟ್ ಹಾಕಿದ್ದಾರೆ. ಓಕೆನಾ, ನಿಮ್ಗೆ ಈ ಲೈಫು ಇಲ್ದಿರಾ, ಆ ಲೈಫು ಇಲ್ದಿರಾ ಇರೋ ರೀತಿ ಮಾಡುವಂತಹ ಚಾನ್ಸಸ್ ತುಂಬಾನೇ ಇದೆ. ಇಲ್ಲಿ ಕಣ್ಣಿಗೆ ಬಟ್ಟೆ ಕಟ್ಟಿದೆ, ನಿಮ್ಗೆ ನಿಜ ಯಾವುದು ಅಂತ ಗೊತ್ತಾಗ್ತಿಲ್ಲ. ಓಕೆನಾ, ನೀವು ಮುಂದೆ ಒಳ್ಳೇದೋ ಕೆಟ್ಟದೋ ಯಾವುದೋ ಒಂದು ಡಿಸಿಷನ್ ತಗೊಳ್ಳೋದಕ್ಕೂ ಇಲ್ಲಿ ಅವಕಾಶ ಕೊಡ್ತೀರಾ. ನಿಮ್ಮನ್ನ ಇಲ್ಲಿ ಲಾಕ್ ಮಾಡಿದೆ, ರೆಡ್ ಡ್ರೆಸ್ ಇದೆ, ನೀವು ತುಂಬಾ ಡೇಂಜರ್ ಅಲ್ಲಿ ಇದ್ದೀರಾ. ಓಕೆನಾ, ತುಂಬಾ ವಾರ್ನ್ ಮಾಡ್ತಿದೆ ಈ ಕಾರ್ಡ್, ತುಂಬಾ ಕೇರ್ಫುಲ್ ಇರಿ. ಓಕೆ, ಸೊ ಇಲ್ಲಿ ನೋಡಿ, ಕಪ್ಸ್ ಕಾರ್ಡ್ ರಿವರ್ಸ್ ಬಂದಿದೆ ನಿಮ್ಗೆ ಅಲ್ವಾ. ಮಳೆ ತುಂಬಾ ಜೋರಾಗಿ ಬರ್ತಿದೆ ಈ ಕಡೆ.
ಆಕ್ಚುಲಿ ಇದು ಸಂಪೂರ್ಣವಾಗಿ ಸದ್ಯದ ಎನರ್ಜಿಯಲ್ಲಿ ನಾನು ಹೇಳ್ತಿದ್ದೀನಿ. ನಿಮ್ಮನ್ನ ಓಕೆನಾ, ಅವರು ಎಮೋಷ್ನಲಿ ತುಂಬ ಹಾಳು ಮಾಡ್ತಿದ್ದಾರೆ ಇಲ್ಲಿ. ಓಕೆನಾ, ಪ್ರೀತಿ ಅಂದರೆ ನೀನು ಕೊಡೋ ಪ್ರೀತಿ ಬೆಲೆ ಕೊಡೋದು ಹೀಗೆನಾ, ನನ್ನ ಮೇಲೆ ನಂಬಿಕೆ ಇಲ್ವಾ, ಓಕೆನಾ, ನಾನು ಏನು ಅಂತ ನೀನು ಅರ್ಥ ಮಾಡ್ಕೊಂಡಿದ್ದು ನನ್ನ ಅನ್ನೋ ಕೆಲವೊಂದು ವರ್ಡ್ಸ್ ಇಲ್ಲಿ ಎಮೋಷನ್ ಕಪ್ಸ್ ರಿವರ್ಸ್ ಬಂದಿದೆ. ಆ ರೀತಿ ಹೇಳಿ ನಿಮ್ಮನ್ನ ಇಲ್ಲಿ ಲಾಕ್ ಮಾಡ್ತಿರೋಂಥದ್ದನ್ನು ನಾವಿಲ್ಲಿ ನೋಡ್ಬೋದು. ಹೌದೇನೋ ನಿಜಾನೇನೋ ಅನ್ಕೋಬೇಕು, ನನ್ನ ಮೇಲೆ ನಂಬಿಕೆ ಇಲ್ವಾ ನಿನಗೆ ಅಂತ ಅವ್ರ ಬಗ್ಗೆ ಅವರೇ ಒಳ್ಳೇದಾಗಿ ಮಾತಾಡಿ ನಿಮ್ಮನ್ನ ಮತ್ತಷ್ಟು ನಿಮ್ಮನ್ನ ಎಮೋಷನಲಿ ಲಾಸ್ ಮಾಡ್ತಿರೋದನ್ನ ನಾವಿಲ್ಲಿ ನೋಡ್ಬೋದು. ಕ್ವೀನ್ ಆಫ್ ಪೆಂಟಿಕಲ್ಸ್ ಇದೆ. ನೀವು ಇವಾಗ ತುಂಬಾ ಹ್ಯಾಪಿ ಆಗಿದ್ದೀರಾ, ನಿಮ್ಮ ಹತ್ರ ಮನಿ ಇದೆ, ಬ್ಯೂಟಿ ಇದೆ, ಹೆಲ್ತ್ ಇದೆ, ವೆಲ್ತ್ ಇದೆ, ತುಂಬಾ ಹ್ಯಾಪಿ ಆಗಿರುವಂತಹ ಪರ್ಸನ್ ಆಗಿರ್ತೀರಾ ನೀವು ನಿಮ್ಮ ಜೀವನದಲ್ಲಿ. ಓಕೆನಾ, ತುಂಬಾ ಕ್ವೀನ್ ರೀತಿ ಜೀವನ ನಡೆಸುವಂಥದ್ದಾಗಿರುತ್ತೆ ನೀವು. ಬಟ್ ಇಲ್ಲಿ ಹೆರ್ಮೆಟ್ ಕಾರ್ಡು ರಿವರ್ಸ್ ಬಂದು ಏನು ಹೇಳ್ತಿದೆ ಅಂದರೆ, ಓಕೆನಾ, ಸೊ ಇಲ್ಲಿ ಡಾರ್ಕ್ನೆಸ್ ಅಂತ ಇದೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್. ಓಕೆನಾ, ಸೊ ನೀವು ಇಷ್ಟು ಚೆನ್ನಾಗಿರೋ ಲೈಫಲ್ಲಿ ಇವರು ನಿಮ್ಮ ಒಂದು ಅಂದರೆ ನೀವು ತುಂಬ ಬ್ರೈಟ್ ಆಗಿ ಬ್ಯೂಟಿಫುಲ್ ಆಗಿ ನಿಮ್ಮ ಲೈಫ್ ಚೆನ್ನಾಗಿತ್ತು. ಓಕೆನಾ, ಇವರು ನೋಡಿ ಹಗಲಲ್ಲೇ ಲ್ಯಾಂಪ್ ಇಟ್ಕೊಂಡ್ ಬಂದಿದ್ದಾರೆ. ಆ ವ್ಯಕ್ತಿ ನಿಮ್ಮ ಚೆನ್ನಾಗಿರೋ ಜೀವನನೇ ಚೆನ್ನಾಗಿಲ್ಲ ಅಂತ ನಿಮಗೆ ಗೈಡ್ ಮಾಡಿ, ಓಕೆನಾ, ಮತ್ತೊಂದು ಬೆಳಕಿದೆ ನಿನಗೆ, ನಿನ್ನ ಲೈಫ್ ತುಂಬ ಚೆನ್ನಾಗಿರುತ್ತೆ, ಓಕೆನಾ, ಈ ಸಮಾಜ, ಫ್ಯಾಮಿಲಿ, ಆ ರೆಸ್ಪಾನ್ಸಿಬಿಲಿಟಿಯಲ್ಲಿ ಬಿದ್ದು ನಿನ್ನ ಹ್ಯಾಪಿನೆಸ್ನ ನೀನು ಲಾಸ್ ಮಾಡ್ಕೊಳ್ತಾ ಇದೆಯಾ ಅಂತ ಹೇಳಿ ನಿಮಗೆ ಇಲ್ಲಿ ಓಕೆನಾ ಒಂದು ಮೈಂಡ್ ಚೇಂಜ್ ಮಾಡಿ ಬೆಳಕಲ್ಲಿ ಲ್ಯಾಂಪ್ ಕೊಡ್ತಾರೆ. ನಿಮ್ಮ ಚೆನ್ನಾಗಿರೋ ಲೈಫಲ್ಲಿ ಇವರು ಲ್ಯಾಂಪ್ ಕೊಡ್ತಿದ್ದಾರೆ. ಓಕೆನಾ, ಆ ರೀತಿ ಕೆಲವೊಂದು ತುಂಬ ಮೋಸ ಹೋಗ್ತಿದ್ದೀರಾ ನೀವು, ನಿಮ್ಮ ಲೈಫ್ ಇಲ್ಲಿ ಲಾಸ್ ಆಗ್ತಿದೆ. ನೀವು ಈ ಸ್ಥಿತಿಗೆ ಬರೋಕ್ಕೂ ಮೊದಲೇ ನೀವು ಅರ್ಥ ಮಾಡ್ಕೊಳ್ಳಿ. ಓಕೆನಾ, ನಿಮ್ಮ ಎನರ್ಜಿಗೆ ಕನೆಕ್ಟ್ ಆಗಿರುತ್ತೆ ಇದು, ನೀವು ಈ ವಿಡಿಯೋ ನೋಡ್ತಿದ್ದೀರಾ ಅಂದರೆ. ಸೊ ನಿಮಗೂ ಈ ಮಾತುಗಳಿಂದ ನಿಮಗೂ ಅನಿಸಿದೆ, ಓಕೆನಾ, ಈ ದುಡ್ಡು ಆಸ್ತಿ ಎಲ್ಲ ಇರೋರಿಗೆ ಇನ್ನೇನು ಉಳಿದಿರುತ್ತೆ, ಜಸ್ಟ್ ಪ್ರೀತಿ ಒಂದೇ ಅಲ್ವಾ. ಪ್ರೀತಿ ಇರೋರಿಗೆ ದುಡ್ಡು ಹೇಗೆ ಅರ್ನ್ ಮಾಡಬೇಕು ಅಲ್ವಾ, ಕಾರ್ ತಗೋಬೇಕು, ಮನೆ ಕಟ್ಟಬೇಕು, ಲೈಫಲ್ಲಿ ಚೆನ್ನಾಗಿರ್ಬೇಕು ಅಂತ ಅನ್ಸುತ್ತೆ. ಬಟ್ ಇಲ್ಲಿ ನಿಮ್ಗೆಲ್ಲ ಇದೆ, ನಿಮ್ಗೆಲ್ಲ ಕೊಟ್ಟಿದ್ದಾರೆ ದೇವರು. ಅದಕ್ಕೆ ನೀವು ಪ್ರೀತಿಗಾಗಿ ಹುಡುಕಾಡ್ತಾ ನೀವು ಇಲ್ಲಿ ಮೋಸ ಹೋಗಿರೋದನ್ನ ನಾವಿಲ್ಲಿ ನೋಡ್ಬೋದು ಅಲ್ವಾ. ಓಕೆನಾ, ನಿಮ್ಮ ಲೈಫ್ಗೆ ಇದುವರೆಗೂ ಇಲ್ಲದೆ ಇರುವಂತಹ ಹ್ಯಾಪಿನೆಸ್ ಇದು ಸಿಕ್ಕಿದೆ ಅಂತ ನಿಮ್ಮ ಸೋಲ್ಗೆ ಒಂದು ಹ್ಯಾಪಿ ಕೊಟ್ಟಿರೋ ರೀತಿ, ನಿಮ್ಮ ಲೈಫ್ಗೆ ಒಂದು ಹ್ಯಾಪಿ ಕೊಟ್ಟಿರೋ ರೀತಿ ನಿಮಗೆ ಅನಿಸಿದೆ ಇಲ್ಲಿ. ಓಕೆನಾ, ಅದನ್ನು ನಾವಿಲ್ಲಿ ನೋಡ್ಬೋದು. ಇದು ಧರ್ಮಕ್ಕೆ ವಿರುದ್ಧ ಅಲ್ಲ, ನನ್ನ ಖುಷಿಗೆ, ನನ್ನ ಸಂತೋಷಕ್ಕೆ ನಾನು ಯಾರ ವ್ಯಕ್ತಿ ಜೊತೆ ಬೇಕಾದರೂ ಇರಬಹುದು ಅಂತ ನಿರ್ಧಾರ ತಗೊಳ್ಳೋ ಅಷ್ಟು ರೇಂಜಿಗೆ ಈ ಒಂದು ಮೋಸದ ಪ್ರೀತಿ ನಿಮ್ಮನ್ನು ಕರ್ಕೊಂಡು ಹೋಗಿದೆ ಅಂತ ನಾನು ಇಲ್ಲಿ ನೋಡ್ತಿದ್ದೀನಿ. ಓಕೆನಾ, ಬರ್ತಾ ಬರ್ತಾ ನೀವು ಇಲ್ಲಿ ಸ್ಟ್ರೆಂತ್ ಕಳ್ಕೊಂಡ್ಬಿಟ್ರಿ. ಹೀಗಿದ್ದ ವ್ಯಕ್ತಿ ಯಾಕೆ ಹೀಗೆ ಬದಲಾದ ಅಲ್ವಾ, ತುಂಬ ಪ್ರೀತಿ ಕೊಡ್ತಿದ್ದ ವ್ಯಕ್ತಿ, ಹಗಲಲ್ಲೂ ಬೆಳಕು ಕೊಡ್ತಿದ್ದ ವ್ಯಕ್ತಿ ಯಾಕೆ ಬದಲಾದ ಅಲ್ವಾ. ಇದೆಲ್ಲ ಮೋಸನ ಇಷ್ಟು ದಿನ ನಡೆದಿದ್ದಷ್ಟು ನಾನು ಅಷ್ಟು ಮೂರ್ಖವಾಗಿ ನಂಬೋದಿಲ್ಲ ಅಲ್ವಾ, ಎಲ್ಲಾನು ಹೇಗೆ ನಂಬಿದೆ ನಾನು ಇದನ್ನೆಲ್ಲ ಅಲ್ವಾ. ಇದೆಲ್ಲ ಮೋಸನ ಹಾಗಾದರೆ ಅಂತ ಡೌಟ್ ಬರುವಂತಹ ಸ್ಥಿತಿಗಳು ಈಗ ಪ್ರೆಸೆನ್ಸಲ್ಲಿ ನಡೀತಿದೆ. ಇವ್ರನ್ನೆಲ್ಲ ನಾನು ನಂಬಿದ್ದು, ಇಷ್ಟು ಈಸಿಯಾಗಿ ಮೋಸ ಹೋದ್ನ ಅಂತ ನಂಬಿದ್ದೀರಾ, ಅಥವಾ ಆ ಪರಿಸ್ಥಿತಿ ಬರುತ್ತೆ ನಿಮ್ಮ ಜೀವನಕ್ಕೆ ಅಂತ ನಾವಿವತ್ತು ಟ್ಯಾರೋಟಲ್ಲಿ ನೋಡ್ಬೋದು, ಇಲ್ಲಿ ನೋಡ್ಬೋದು ಅಲ್ವಾ. ಸೊ ಈ ವ್ಯಕ್ತಿ ನಿಮಗೆ ಸಂಪೂರ್ಣವಾಗಿ ಮೋಸ ಮಾಡುವ ಉದ್ದೇಶವನ್ನು ಹೊಂದಿಲ್ಲ. ಬಟ್ ಏನಾಗ್ತಿದೆ ಅಂದರೆ ಅವರ ಪರಿಸ್ಥಿತಿಗಳು, ಅವರ ಜವಾಬ್ದಾರಿಗಳು, ಅವರ ರೆಸ್ಪಾನ್ಸಿಬಿಲಿಟೀಸು ನಿಮ್ಮಿಂದ ದೂರ ತಳ್ತಿದೆ. ಇವರು ಮೋಸ ಮಾಡೋ ಉದ್ದೇಶದಿಂದನೇ ನಿಮ್ಮ ಜೀವನಕ್ಕೆ ಬಂದಿಲ್ಲ. ಓಕೆನಾ, ಅವ್ರಿಗೆ 50-50% ಪ್ರೀತಿ ಇತ್ತು, ಇನ್ನೊಂದು ಕಡೆ ಅವ್ರಿಗೂ ಡಬ್ಟ್ ಇತ್ತು. ಇವ್ರು ನಮ್ಮ ಜೊತೆಲಿ ಹೇಗಿರ್ತಾರೆ ಅಲ್ವಾ, ಇಟ್ ಈಸ್ ಪಾಸಿಬಲ್ ಅಂತ. ಅವರು ಮೋಸ ಮಾಡೋ ಉದ್ದೇಶದಿಂದನೇ ಬಂದಿದ್ದಾರೆ ಅಂತ ಅಂದರೆ ಇಲ್ಲ, ಅವರು ಮೋಸ ಮಾಡೋ ಉದ್ದೇಶದಿಂದ ಬಂದಿಲ್ಲ. ಓಕೆನಾ, ಅದು ಪರಿಸ್ಥಿತಿಗಳು ಆ ರೀತಿ ಮಾಡಿದೆ. ನೀವು ಇವರಿಂದ ಮೋಸ ಹೋಗಬೇಕು ಅಂತ ಸೋಲ್ ಕಾಂಟ್ರಾಕ್ಟ್ ಇದೆ, ಇವರಿಂದ ನೀವು ಲೆಸನ್ ಕಲಿಬೇಕು ಅಂತ ಸೋಲ್ ಕಾಂಟ್ರಾಕ್ಟ್ ಇದೆ, ಅದಕ್ಕೆ ಹೀಗಾಗಿದೆ ಅಂತ ಅಂದ್ಬಿಟ್ಟು ಇಲ್ಲಿ ನೀವು ಓಕೆನಾ ಈ ಕಾರ್ಡ್ಸಲ್ಲಿ ನೋಡಿರ್ಬೋದು. ಓಕೆನಾ, ಯಾರ ಮೇಲೂ ಅಷ್ಟೊಂದು ಅಟ್ಯಾಚ್ಮೆಂಟ್ ಬೇಡ ನಿಮಗೆ. ಓಕೆನಾ, ನೀವು ನಿಮ್ಮ ಲೈಫ್ನ ಸ್ವಂತವಾಗಿ ಆಲೋಚನೆ ಮಾಡಿ, ಮೆಡಿಟೇಷನ್ ಮಾಡಿ, ಹೀಲ್ ಮಾಡ್ಕೊಂಡು ಬದಲಾಯಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ ಅಂತ ನಾನಿವತ್ತು ಟ್ಯಾರೋ ಗೈಡೆನ್ಸಿಂದ ನೋಡಿ ಹೇಳ್ತಿದ್ದೀನಿ. ಓಕೆನಾ, ಇದರಲ್ಲಿ ಯಾವುದೇ ಮೋಸ ಇಲ್ಲ, ಜಸ್ಟ್ ಪರಿಸ್ಥಿತಿಗಳು ಅವ್ರನ್ನ ನಿಮಗೆ ಮೋಸ ಮಾಡ್ತಿರೋ ರೀತಿ ಬದಲಾಯಿಸ್ತಿದೆ ಸೆಕೆಂಡ್ ಕಾರ್ಡ್ ಸೆಲೆಕ್ಟ್ ಮಾಡಿರೋರಿಗೆ. ಓಕೆನಾ, ಸೊ ಥ್ಯಾಂಕ್ ಯು ಸೋ ಮಚ್ ಗೈಸ್. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ, ನಿಮ್ಮ ಎನರ್ಜಿಗೆ ಕನೆಕ್ಟ್ ಆಗಿರುತ್ತೆ. ಇನ್ನು ಪರ್ಸ್ನಲಿ ಡೀಟೇಲ್ ಆಗಿ ನಿಮ್ಮ ಲೈಫ್ ಬಗ್ಗೆ ಟ್ಯಾರೋ ಗೈಡೆನ್ಸ್ ಬೇಕು ಅಂದರೆ ವಾಟ್ಸಪ್ಪಲ್ಲಿ ಟ್ಯಾರೋ ಗೈಡೆನ್ಸ್ ಅಂತ ಮೆಸೇಜ್ ಹಾಕಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಓಂ ಸಾಯಿರಾಮ್.